ದಿನ ನಾನು ಈ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಬೆಂಗಳೂರು ಮನೆಯಲ್ಲಿ. ನಾಳೆ ಯುಗಾದಿ ಹಬ್ಬ ಇರೋದ್ರಿಂದ ಇವತ್ತು ಯುಗಾದಿ ಪ್ರಿಪರೇಷನ್ಸ್ ನಡೀತಾ ಇದೆ. ಆ್ಯಂಡ್ ನಾಳೆ ಬೆಳಗ್ಗೆ ಬೇಗ ಪೂಜೆ ಮಾಡಬೇಕಲ್ಲ, ಸೊ ನಾನು ಬಿಡಿಸಿರೋ ರಂಗೋಲಿ ನೋಡಿ. ರಂಗೋಲಿ ಹೇಗಿದೆ ಅಂತ ಕಾಮೆಂಟ್ಸಲ್ಲಿ ತಿಳಿಸಿ. ಮತ್ತೆ ನಾವು ತೋರಣನೂ ಇವಾಗಲೇ ಕಟ್ಟಿದ್ದೀವಿ. ಆ್ಯಂಡ್ ಬೆಳಗ್ಗೆಗೆ ಈಸಿಯಾಗಿ ಪೂಜೆ ಮಾಡೋಕ್ಕೆ ಅಂತ. ಸೊ ನನ್ನ ರಂಗೋಲಿ ತೋರಣ ಆ್ಯಂಡ್ ಸೊ ಇವಾಗ ನಮ್ಮ ಅಮ್ಮ ಅವರು ಅಡುಗೆ ಮಾಡ್ತಾ ಇದ್ದಾರೆ. ಏನೇನು ಮಾಡ್ತಾ ಇದ್ದಾರೆ? ಸೊ ಇದು ಮುದ್ದೆ ಆ್ಯಂಡ್ ದಿಸ್ ಇಸ್ ಸಾಂಬಾರ್, ಆಮೇಲೆ ಹಪ್ಪಳ ಮಾಡ್ತಾರೆ. ಆ್ಯಂಡ್ ನಾಳೆ ಹಬ್ಬದ ಅಡುಗೆ ಏನೇನು ಮಾಡ್ತೀವಿ ಅಂತ ನಾಳೆ ನಾವು ಬ್ಲಾಗಲ್ಲಿ ಸಿಗ್ತೀವಿ. ಅಂಟಿಲ್ ದೆನ್ ಟೇಕ್ ಕೇರ್. ಸೊ ಗೈಸ್, ಇವತ್ತು ಯುಗಾದಿ ಮಾರ್ನಿಂಗ್ ಅಲ್ಲ, ಆಲ್ರೆಡಿ ಮಧ್ಯಾಹ್ನ ಆಗ್ತಾಯಿದೆ. ಇಟ್ ಇಸ್ 12:30. ಇವಾಗ ಎಲ್ಲರೂ ರೆಡಿಯಾಗಿ ಕೂತಿದ್ದೀವಿ. ನಾವು ಅಣ್ಣ ಇಲ್ಲಿ ಕೂತಿದ್ದಾನೆ. ಆ್ಯಂಡ್ ಒಬ್ಬಟ್ಟು ಇಲ್ಲಿ ಇವತ್ತಿನ ಪೂಜೆ. ಇವತ್ತು ಒಬ್ಬಟ್ಟು ಸ್ಪೆಷಲ್. ಆ್ಯಂಡ್ ಪಲಾವ್ ಇಲ್ಲಿದೆ, ಕಾಳು ಗೊಜ್ಜು ಎಲ್ಲ ತಿನ್ಬೇಕಾದ್ರೆ ತೋರಿಸ್ತೀನಿ. ಸೊ ಇವಾಗ ಫೋಟೋ ಸೆಷನ್ ನಡೀತಾ ಇದೆ. ಇವಾಗ ಸ್ಟಾರ್ಟ್ ಮಾಡಬೇಕು ಫೋಟೋ ಸೆಷನ್ನ. ನಮ್ಮಮ್ಮ ಅವರು ಇಲ್ಲಿ ರೆಡಿ ಆಗ್ತಾ ಇದ್ದಾರೆ. ಸೊ ಲೆಟ್ಸ್ ಸ್ಟಾರ್ಟ್. ಆಮೇಲೆ ಊಟ ಮಾಡಬೇಕಾದ್ರೆ ಏನೇನು ವೆರೈಟಿ ಮಾಡಿದ್ದೀವಿ ಅಂತ ನೀಟಾಗಿ ತಟ್ಟೆಯಲ್ಲಿ ತೋರಿಸ್ತೀನಿ ಅಷ್ಟೇ. ಇವಾಗಿನ ಅಪ್ಡೇಟ್ಸ್. ಇವಾಗ ಫೋಟೋ ಸೆಷನ್ಗೆ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ. ಆ್ಯಂಡ್ ಐ ಆಮ್ ಆಲ್ರೆಡಿ ರೆಡಿ. ಸೊ ನಾನು ಕ್ಯಾಮ್ರಾನೆಲ್ಲ ಸೆಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಈ ಆ್ಯಂಗಲಿಂದ ತೆಗಿಯೋಣ ಅಂತ. ಇವಾಗ ಬೇವು ಬೆಲ್ಲ ತಿನ್ನೋ ಅಂತ ಏನದು ಪ್ರಕ್ರಿಯೆ ನಡೀತಾ ಇದೆ. ಕೊಡಿ. ಈಗ ಬೇವು ಬೆಲ್ಲ ಆಯಿತು. ಒಬ್ಬಟ್ಟು ಮತ್ತೆ ಕಾಯಲ್ಲಿ ತಿನ್ನೋಣ ಬನ್ನಿ. ಸೊ ಗೈಸ್, ಇವಾಗ ಗೊಜ್ಜು ಮತ್ತು ಪಲಾವ್ ತಿನ್ನೋಣ. ನೆಕ್ಸ್ಟ್ ಇನ್ನೇನಿದೆ ನೋಡೋಣ. ಬೆಳಗ್ಗೆ ಆಲ್ಮೋಸ್ಟ್ ಮಧ್ಯಾಹ್ನ ಆಗಿತ್ತು. ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ನಾವು ಮಲ್ಕೊಂಡು ಒಂದು ಮೂವಿ ನೋಡ್ತಾ ಇದ್ವಿ. ಅದನ್ನು ಕಂಟಿನ್ಯೂ ಮಾಡಿ ಮಲ್ಕೊಂಡು ಇವಾಗ ಮತ್ತೆ ಎದ್ದಿದ್ದೀವಿ. ಈಗ ಕಸ ಗುಡಿಸ್ತಾ ಇದ್ದೀನಿ. ಕಸ ಗುಡಿಸ್ಬಿಟ್ಟು ಪೂಜೆ ಮಾಡಿಬಿಟ್ಟು ಇವಾಗ ನಾವು ಇನ್ನೊಂದು ರೌಂಡ್ ಪೂಜೆ ಮುಗಿಸ್ಕೊಂಡು ಇವಾಗ ಶಟಲ್ ಬ್ಯಾಟ್ ಆಡೋಕೆ ಹೋಗ್ತಾಯಿದ್ವಿ. ಸೊ ನಾವು ಸಮ್ಮರಲ್ಲಿ ಯಾವಾಗಲೂ ಆಡ್ತಾಯಿದ್ವಿ, ಬಟ್ ಇವಾಗ ಬಿಟ್ಟಿದ್ವಿ. ಯಾಕಂದರೆ ನಮ್ಮ ಅಣ್ಣಂಗೆ ಕಾಲೇಜ್ ಆ್ಯಂಡ್ ನಮಗೂ ಕಾಲೇಜ್ ಇತ್ತು. ಸೊ ಇವಾಗ ನಾವು ಫ್ರೀ ಆಗಿದ್ದೀವಿ. ಅಯ್ಯೋ, ಇಲ್ಲಿ ಲೈಟೇ ಇಲ್ವಲ್ಲೋ, ಅಲ್ಲೇ ಆಡಬೇಕು. ಸೊ ನಾವು ಈ ಕಡೆ ನಮ್ಮ ಅಪಾರ್ಟ್ಮೆಂಟಿಂದ ಈ ಸೈಡ್ ಬಂದಿದ್ವಿ, ಬಟ್ ಇಲ್ಲಿ ಲೈಟ್ ಇಲ್ಲ. ಸೊ ನಾವೀಗ ವಾಪಸ್ ಆ ಸೈಡ್ ಹೋಗಿ ಆಡೋಣ ಬನ್ನಿ. ಸೊ ನಿಮ್ಮ ಹಬ್ಬ ಹೇಗಿತ್ತು ಅಂತ ನೀವು ಕಾಮೆಂಟ್ಸಲ್ಲಿ ತಿಳಿಸಿ. ಆ್ಯಂಡ್ ಯು ಗೈಸ್ ಎಂಜಾಯ್ ದಿಸ್ ವ್ಲಾಗ್. ನೋಡಿ, ನನ್ನ ಬಿಟ್ಟಿರೋ ರಂಗೋಲಿ ಸಕ್ಕದಾಗಿದೆ. ಸೊ ಇನ್ನೂ ಅದು ಒಂಚೂರು ಹಾಳಾಗಿಲ್ಲ. ಆ್ಯಂಡ್ ನಾನು ನೋಡಿದಾಗೆಲ್ಲ ಫೀಲ್ಸ್ ಲೈಕ್ ಅಂತ ಅನ್ಸುತ್ತೆ. ಸೊ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳೋದು. ಸೊ ಲೆಟ್ಸ್ ಗೋ ಅಂಡ್ ಪ್ಲೇ. ಜಾಗ ಇಲ್ಲ ಗೈಸ್, ಇಲ್ಲಿ ಆಲ್ರೆಡಿ ಆಡ್ತಾ ಇದ್ದಾರೆ. ಈಗ ಅವ್ರು ಹೋದ್ರು. ಸೊ ನಾವು ಆಡೋಣ ಬನ್ನಿ. ಹಾಂ, ಸರ್ ನಾವೀಗ ಮೊಸರು ತರಬೇಕಂದ್ರೆ ನಾವು ನಮ್ಮ ಕ್ವಾರ್ಟರ್ಸಲ್ಲೇ ಇರುವಂಥ ನಾವು ಸೊ ಕ್ವಾರ್ಟರ್ಸ್ನ ತೋರಿಸ್ತೀನಿ. ಸ್ವಲ್ಪ ಕತ್ಲೆ ಇರ್ತದೆ. ಇಲ್ಲಿ ತುಂಬ ಮನೆಗಳು ಪಾಳು ಬಿದ್ದು ಹಿಂಗೆ ಏನು ಮಾಡಲ್ಲ. ನೋಡ್ರಿ, ನಮಗೆ ಬರಲಿಕ್ಕೆ ಭಯ ಆಗ್ತದೆ ಯಾವಾಗಲೂ. ನಮ್ಮ ಅಣ್ಣ ಇವಾಗ ಆಡುಗೋಡಿ ಕರ್ಕೊಂಡು ಹೋಗ್ತಿದ್ದ. ನಾನು ಇಲ್ಲೇ ಸಿಗಬಹುದು ಅಂತ ಕರ್ಕೊಂಡು ಹೋಗ್ತಿದ್ದೆ. ಇಲ್ಲಂತೆ ನಮ್ಮ ಅಣ್ಣ ಒಂದು ಇನ್ಸಿಡೆಂಟ್ ನೋಡಿದ್ದಾನೆ ಗೈಸ್. ಅದನ್ನು ಶೇರ್ ಮಾಡಬೇಕು ನೆಕ್ಸ್ಟ್ ಬ್ಲಾಗಲ್ಲಿ ಅಂತ ನೀವು ಕಾಮೆಂಟಲ್ಲಿ ತಿಳಿಸಿ. ಓಕೆನಾ? ಅದೊಂದು ಸ್ಟೋರಿ ನಡೆದಿದೆ. ನಮ್ಮ ಕ್ವಾರ್ಟರ್ಸಲ್ಲಿ ಸ್ವಲ್ಪ ಜಾಸ್ತಿ ನಾಯಿ ಇರ್ತವೆ. ಸೊ ನಾಯಿನೆಲ್ಲ ನಾವು ಎದುರಿಸ್ಬೇಕು. ಅಯ್ಯೋ, ಇಲ್ಲಿ ಲಾಕ್ ಹಾಕ್ತಿದ್ದಾರೆ.
ಇವತ್ತು ನಾವು ಸುತ್ತಿ 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 ಮಾಡಿಕೊಡಕ್ಕೆ ಹೋಗ್ಬೇಕು ಈಗ. ಮತ್ತೆ ನಾವು ಇಲ್ಲಿ ಬೇಕ್ರಿ ನೋಡಿದ್ವಲ್ಲ, ಬೇಕ್ರಿ ಸಿಕ್ಕಿದ್ರೆ ತಗೊಂಡು, ಸಿಗಲಿಲ್ಲ ಅಂದರೆ ನಾವು ಮತ್ತೆ ಆಡು ಹೊಡ್ಕೊಂಡು ಕಲ್ಲಿಟ್ರು ಮೊಸರು ಕೈಲೂ ಸಿಕ್ಕಿಲ್ಲ ನಮಗೆ ಮೊಸರು ಆಡು ಹೊಡಿ. ಇಲ್ಲಿ ನೋಡಿ ಯಾವುದೋ ಫೊರೆನ್ಸಿಕ್ದು ಏನದು ವ್ಯಾನ್ ನಿಂತಿದೆ ಕಾಣ್ತಾ. ಫೈನಲಿ ನಮಗೆ ಮೊಸರು ಸಿಕ್ಕಿದೆ. ಈ ಮೊಸರಿಗೋಸ್ಕರ ನಾವು ಈ ಆಡುಗುಡಿನೇ ಸುತ್ಕೊಂಡು ಇವಾಗ ಸಿಕ್ಕಿದೆ. ನಾವು ವಾಪಸ್ ಮೊಸರು ಚಾಕ್ಲೇಟ್ ತಗೊಂಡು ಮನೆಗೆ ಹೋಗ್ತಾ ಇದ್ದೇವೆ. ಸೊ ಬನ್ನಿ ಹೋಗುವ. ಸೊ ನಾವೊಂದು ಮೂವಿ ನೋಡ್ತಾ ಇದ್ದೀವಿ ಕಳಿಸಿದಾಗ. ಆ ಮೂವಿ ನೋಡೋಕ್ಕೆ ನಮ್ಮ ಅಣ್ಣ ಹೋಗ್ತಾ ಇರೋದು. ಆ ಮೂವಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಯಾಕಂದರೆ ರೆಕಮೆಂಡ್ ಮಾಡಿ ಮನೆಗೆ ಹೋಗಿ ಒಬ್ಬಟ್ಟು ಸಾರು ಮಾಡ್ತಾರೆ ನಮ್ಮಮ್ಮ. ಸೊ ಅದ್ರದ್ದು ತೋರಿಸ್ತೀನಿ, ಆಮೇಲೆ ಊಟ ಮಾಡ್ತೀನಿ ಮಲ್ಕೊಂಡು. ಬಸ್ ನಮ್ಮ ಅಪಾರ್ಟ್ಮೆಂಟಿಗೆ ಬಂದಿದ್ದೇವೆ. ಚಟ್ನಿನೇ ಮೇಲೆ ಇಟ್ಟಿಲ್ಲ. ಇಲ್ಲಿ ನಾಯಿಗಳು ಬರ್ತವೆ ಅಂತ ಗೇಟ್ ಹಾಕ್ಸೋರೆ. ಸೊ ನನ್ನ ಸತಿ ಗೇಟ್ನೇ ಹಾಕಲ್ಲ ಅವರು. ಸೊ ಚಪ್ಪಲಿಗಳನ್ನ ನಾವು ಮೇಲೆ ಎತ್ತಿಕ್ಬೇಕು, ಇಲ್ಲ ಅಂದರೆ ನಾಳೆ ನಮ್ಮ ಚಪ್ಪಲಿ ಗೋವಿಂದ ಆಗ್ಬಿಟ್ಟಿರುತ್ತೆ. ಓಕೆ, ನಾವು ಮನೆಗೆ ಬಂದಿದ್ದೇವೆ. ಏನೇನು ನೋಡ್ತಾವ್ರೆಲ್ಲ ಅವನಿಗೆ. ಸೊ ನಮ್ಮಮ್ಮ ಫಸ್ಟ್ಲಿ ಒಬ್ಬಟ್ಟು ಸಾಂಬಾರು ಮಾಡ್ತಾಯಿದ್ದಾರೆ. ಆ್ಯಂಡ್ ಇದು ಅನ್ನ, ಇದು ಒಬ್ಬಟ್ಟು. ಪಲಾವ್ ಮಧ್ಯಾಹ್ನ ಯಾರು ಊಟ ತಿಂದಿಲ್ಲ, ಎಲ್ಲ ಮಲ್ಕೊಂಡಿದ್ದು. ಆಮೇಲೆ ಇದು ಗೊಜ್ಜು ಚೆನ್ನಾಗಿದೆ. ಇದು ಕಾಯಿ ಒಬ್ಬಟ್ಟು ಜೊತೆ ತಿನ್ನೋಕ್ಕೆ. ಆ್ಯಂಡ್ ಇದು ಒಬ್ಬಟ್ಟು ಸಾಂಬಾರು ನಮ್ಮಮ್ಮ ಮಾಡ್ತಾರೆ. ಇವೆಲ್ಲ ತಿನ್ಕೊಂಡು ಮೂವಿ ಕಂಟಿನ್ಯೂ ಮಾಡೋಣ.